ಕೆಟ್ಟು ನಿಂತರೆ ರಸ್ತೆ ಬದಿ ನಿಲ್ಲಿಸಿಕೊಂಡು ಸಹಾಯಕ್ಕೆ ಯಾರನ್ನಾದರೂ ಕರೆಯುತ್ತೇವೆ. ರಸ್ತೆ ಬದಿಯ ಸಹಾಯವೇ ಲಭ್ಯವಿಲ್ಲದ ಸ್ಥಳದಲ್ಲಿ ನೀವು ಸಿಕ್ಕಿಬಿದ್ರೆ ಕಾರನ್ನ ಹತ್ತಿರದ ಗ್ಯಾರೇಜ್ಗೆ ಕೊಂಡೊಯ್ಯಕ್ಕೆ ಉತ್ತಮ ಮಾರ್ಗ ಅಂದ್ರೆ ಮತ್ತೊಂದು ಕಾರಿನ ಸಹಾಯ ಪಡೆದು ಎಳೆಯೋದಾಗಿದೆ. ಭಾರತದಲ್ಲಿ ಇಂತಹ ಹಲವು ಸನ್ನಿವೇಶಗಳನ್ನ ನಾವು ಈಗಾಗಲೇ ನೋಡಿರ್ತೀವಿ. ಹೆದ್ದಾರಿಗಳಲ್ಲಿ ಇಂತಹ ದೃಶ್ಯಗಳನ್ನ ಹೆಚ್ಚಾಗಿ ನೋಡ್ತೀವಿ. ಇತ್ತೀಚೆಗೆ ಇಂಥದ್ದೇ ದೃಶ್ಯ ಕಂಡು ಬಂದಿದ್ದು ಟೊಯೋಟಾ ಇನೋವಾ ಕಾರಿನಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 3 ಕಾರುಗಳನ್ನ ಎಳೆದೊಯ್ದ ದೃಶ್ಯ ಕಂಡು ಬಂದಿದೆ. ವ್ಯಕ್ತಿಯೊಬ್ಬರು ಈ ಕುರಿತು ವಿಡಿಯೋವನ್ನ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ದಾರೆ. ಇವರು ಇದೇ ಹೆದ್ದಾರಿಯ ಮೂಲಕ ಹಾದು ಹೋಗುವಾಗ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ. ಇದು ನಿಖರವಾಗಿ ಎಲ್ಲಿ ನಡೆದಿದೆ ಅನ್ನೋದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ಆದ್ರೂ ಖಂಡಿತವಾಗಿ ಇದು ದಕ್ಷಿಣ ಭಾರತದಲ್ಲಿ ನಡೆದಿದೆ ಅನ್ನಬಹುದು. ಟೊಯೋಟಾ ಇನೋವಾ ಕಾರು ಹೆದ್ದಾರಿಯಲ್ಲಿ ಎಡಭಾಗದಲ್ಲಿ ವೇಗವಾಗಿ ಚಲಿಸುತ್ತಿರುವುದನ್ನ ಈ ವಿಡಿಯೋದಲ್ಲಿ ನೀವು ನೋಡಬಹುದು. ಟೊಯೋಟಾ ಇನೋವಾ ನಂತರ ಕೆಟ್ಟು ನಿಂತಿದ್ದ ಹ್ಯುಂಡೈ i20 ಕಾರನ್ನ ನೋಡಬಹುದಾಗಿದ್ದು, i20 ಹಿಂದೆಯೇ ಮಾರುತಿ ವ್ಯಾಗ್ನರ್ ಮತ್ತು ಕೊನೆಯದಾಗಿ ಮಾರುತಿ ಸುಜುಕಿ ಝೆನ್ ಎಸ್ಟೀಲೋ ಇತ್ತು. ಟೊಯೋಟಾ ಇನೋವಾ MPV ಒಂದೇ ಸಮಯದಲ್ಲಿ ಜನನಿಬಿಡ ಹೆದ್ದಾರಿಯಲ್ಲಿ ಒಂದಲ್ಲ ಒಟ್ಟಿಗೆ 3 ಹ್ಯಾಚ್ ಬ್ಯಾಕ್ಗಳನ್ನ ಎಳೆದೊಯ್ಯುತ್ತಿರುವುದು ಎಲ್ಲರನ್ನ ಅಚ್ಚರಿಗೊಳಿಸಿದೆ. ಈ ಎಲ್ಲ ವಾಹನಗಳನ್ನ ಸರಪಳಿ ಬಳಸಿ ಪರಸ್ಪರ ಕಟ್ಟಲಾಗಿದೆ. ಈ ಕಾರುಗಳ ನಂಬರ್ ಪ್ಲೇಟ್ಗಳನ್ನ ನೋಡಿದ್ರೆ ಆಂಧ್ರ ಪ್ರದೇಶದ ಕಾರುಗಳು ಅನ್ನೋದು ತಿಳಿಯುತ್ತೆ. ಈ ವಿವರಗಳನ್ನ ಪಕ್ಕಕ್ಕಿಟ್ರೆ ಎಲ್ಲರೂ ಇನೋವಾ ಹಾಗೂ ಅದರ ಚಾಲಕನನ್ನ ಪ್ರಶಂಸಿಸಿದ್ದಾರೆ. ಇನೋವಾ MPV ಪವರ್ ಮತ್ತು ವಿಶ್ವಾಸಾರ್ಹತೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. 3 ಕಾರುಗಳನ್ನ ಇನೋವಾಗೆ ಕಟ್ಟಲಾಗಿದ್ರು ಟೊಯೋಟಾ ಇನೋವಾ ಸಲೀಸಾಗಿ ಎಳೆಯುತ್ತಾ ಕಾಣಿಸಿಕೊಂಡಿರೋದು ರಸ್ತೆಯ ಮೇಲಿನ ರೈಲಿನಂತೆಯೇ ಭಾಸವಾಗ್ತಿತ್ತು. ಈ ಕಾರುಗಳು ರಸ್ತೆಯ ಪಕ್ಕದಲ್ಲೇ ಕೆಟ್ಟು ಹೋಗಿವೆ ಅಥವಾ ಹತ್ತಿರದ ಗ್ಯಾರೇಜ್ಗೆ ಕೊಂಡೊಯ್ಯಲಾಗ್ತಿದೆಯೇ ಅಥವಾ ಮಾಲೀಕರು ಸ್ಕ್ರಾಪ್ ಮಾಡೋಕೆ ಕೊಂಡೊಯ್ಯುತ್ತಿದ್ರೆ ಅನ್ನೋದ್ರ ಬಗ್ಗೆ ತಿಳಿದಿಲ್ಲ. ಅನೇಕ ವಾಹನಗಳನ್ನ ಹಿಂದೆ ಕಟ್ಟಿ ವೇಗವಾಗಿ ಓಡಿಸೋದು ಒಳ್ಳೆಯದಲ್ಲ. ಇನೋವಾ ಚಾಲಕ ಅನೇಕ ವಾಹನಗಳನ್ನು ಕಟ್ಕೊಂಡು ಎಳೆದೊಯ್ಯುವ ಮುನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕಾದ ಕೆಲವು ವಿಷಯಗಳಿವೆ. ಈ ಕಾರುಗಳನ್ನ ಸರಪಳಿ ಬಳಸಿ ಪರಸ್ಪರ ಕಟ್ಟಲಾಗಿರೋದ್ರಿಂದ ಸರಪಳಿ ಯಾವುದೇ ಸಮಯದಲ್ಲಾದರೂ ಮುರಿಯುವಂತಹ ಸಾಧ್ಯತೆ ತುಂಬಾ ಹೆಚ್ಚಳವಾಗಿರುತ್ತೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.